ओम नमः शिवाय। भारत माता ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 6/6/2026. ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ನಂಬಿಗಸ್ತ ಮಕ್ಕಳೇ, ತಂದೆ ಹೇಳುತ್ತಾರೆ, ಏನಾದರೂ ತಪ್ಪು ಇತ್ಯಾದಿ ಸಂಭವಿಸಿದರೆ ಅದನ್ನು ಸ್ಪಷ್ಟವಾಗಿ ತಿಳಿಸಿ, ಮರೆ ಮಾಡಬೇಡಿ. ಇಲ್ಲದಿದ್ದರೆ 100 ಪಟ್ಟು ಪಾಪವಾಗುತ್ತದೆ. ಅದು ಒಳಗಿನಿಂದ ತಿನ್ನುತ್ತಿರುತ್ತದೆ, ವೃದ್ಧಿಯಾಗುತ್ತಾ ಹೋಗುತ್ತದೆ. ಆಗ ತಕ್ಷಣವೇ ಕೆಳಗೆ ಬೀಳುತ್ತೀರಿ. ಮಕ್ಕಳು ತಂದೆಯೊಂದಿಗೆ ಸಂಪೂರ್ಣವಾಗಿ ಸತ್ಯವಾಗಿರಬೇಕು. ಇಲ್ಲದಿದ್ದರೆ ಬಹಳ ಬಹಳ ನಷ್ಟವಿದೆ. ಓಂ ನಮಃ ಶಿವಾಯ್. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಮಕ್ಕಳೇ, ಈ ಹಳೆಯ ಪ್ರಪಂಚದಲ್ಲಿ ನಾವು ಈಗ ಕೆಲವೇ ದಿನಗಳ ಪ್ರವಾಸಿಗರು ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಪ್ರಪಂಚದ ಮನುಷ್ಯರು ಇನ್ನು 40,000 ವರ್ಷ ಇಲ್ಲಿ ಇರಬೇಕೆಂದು ತಿಳಿದಿದ್ದಾರೆ. ನಿಮಗೆ ಮಕ್ಕಳಿಗಂತೂ ನಿಶ್ಚಯವಿದೆ ಅಲ್ಲವೇ? ಈ ಮಾತುಗಳನ್ನು ಮರೆಯಬೇಡಿ. ಇಲ್ಲಿ ಕುಳಿತಿದ್ದರೂ ಸಹ ನೀವು ಮಕ್ಕಳು ಒಳಗಿನಿಂದ ಬಹಳ ಗದ್ಗದಿತರಾಗಬೇಕು. ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತಿದ್ದೀರೋ ಇದು ವಿನಾಶವಾಗುವಂಥದ್ದೇ ಆಗಿದೆ. ಆತ್ಮವು ಅವಿನಾಶಿಯಾಗಿದೆ. ನಾವು ಆತ್ಮಗಳು 84 ಜನ್ಮಗಳನ್ನು ಪೂರೈಸಿದ್ದೇವೆ ಎಂದು ಬುದ್ಧಿಯಲ್ಲಿದೆ. ಈಗ ತಂದೆಯು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಹಳೆಯ ಪ್ರಪಂಚವು ಪೂರ್ಣಗೊಂಡಾಗಲೇ ತಂದೆಯು ಹೊಸ ಪ್ರಪಂಚವನ್ನು ನಿರ್ಮಿಸಲು ಬರುತ್ತಾರೆ. ಹೊಸ ಪ್ರಪಂಚದಿಂದ ಹಳೆಯದು, ಮತ್ತೆ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚ. ಈ ಚಕ್ರದ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ. ಅನೇಕ ಬಾರಿ ನಾವು ಚಕ್ರವನ್ನು ಸುತ್ತು ಹಾಕಿದ್ದೇವೆ. ಈಗ ಈ ಚಕ್ರವು ಪೂರ್ಣಗೊಳ್ಳುತ್ತಿದೆ. ಮತ್ತೆ ಹೊಸ ಪ್ರಪಂಚದಲ್ಲಿ ನಾವು ಕೆಲವೇ ದೇವತೆಗಳು ಇರುತ್ತೇವೆ, ಮನುಷ್ಯರು ಇರುವುದಿಲ್ಲ. ಈಗ ನಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ. ಇದು ಪಕ್ಕಾ ನಿಶ್ಚಯವಿದೆ ಅಲ್ಲವೇ? ಬಾಕಿ ಕರ್ಮಗಳ ಮೇಲೆ ಆಧಾರಿತವಾಗಿದೆ. ಮನುಷ್ಯರು ಉಲ್ಟಾ ಕೆಲಸ ಮಾಡಿದರೆ ಅದು ಒಳಗಿನಿಂದ ಅವಶ್ಯವಾಗಿ ತಿನ್ನುತ್ತದೆ. ಆದ್ದರಿಂದ ತಂದೆಯೂ ಕೇಳುತ್ತಾರೆ, ಈ ಜನ್ಮದಲ್ಲಿ ಅಂತಹ ಯಾವುದೇ ಪಾಪಕರ್ಮಗಳನ್ನು ಮಾಡಿಲ್ಲ ತಾನೆ? ಇದು ಚೀಚಿ ರಾವಣನ ರಾಜ್ಯವಾಗಿದೆ. ಪ್ರಪಂಚದವರಿಗೆ ರಾವಣ ಎಂದರೆ ಏನು ತಿಳಿದಿಲ್ಲ ಎಂದು ನಿಮಗೆ ಗೊತ್ತಿದೆ. ಬಾಪೂಜಿಯವರು ಸಹ ರಾಮರಾಜ್ಯ ಬೇಕು ಎನ್ನುತ್ತಿದ್ದರು, ಆದರೆ ಅರ್ಥ ತಿಳಿದಿರಲಿಲ್ಲ. ರಾಮರಾಜ್ಯ ಬೇಕು ಎನ್ನುತ್ತಿದ್ದರು, ಆದರೆ ರಾಮರಾಜ್ಯ ಎಂದರೆ ಏನು ಎಂಬ ಅರ್ಥ ಅವರಿಗೆ ಗೊತ್ತಿಲ್ಲ. ಈಗ ಬೇಹದ್ದಿನ ತಂದೆಯು ರಾಮರಾಜ್ಯವು ಯಾವ ರೀತಿಯಲ್ಲಿ ಇರುತ್ತದೆ ಎಂದು ತಿಳಿಸುತ್ತಿದ್ದಾರೆ. ಇದು ಅಂಧಕಾರದ ಪ್ರಪಂಚವಾಗಿದೆ. ಈಗ ಬೇಹದ್ದಿನ ತಂದೆಯು ನಿಮಗೆ ಮಕ್ಕಳಿಗೂ ಆಸ್ತಿಯನ್ನು ನೀಡುತ್ತಿದ್ದಾರೆ. ಈಗ ನೀವು ಭಕ್ತಿ ಮಾಡುತ್ತೀರಿ. ಭಕ್ತಿಯ ಅಂಧಕಾರದ ರಾತ್ರಿಯಲ್ಲಿ ನೀವು ಅಲೆದಾಡುತ್ತಿದ್ದೀರಿ. ಈಗ ತಂದೆಯ ಕೈ ಸಿಕ್ಕಿದೆ. ತಂದೆಯ ಆಸರೆ ಇಲ್ಲದೆ ನೀವು ವಿಷಯ ವೈತರಣಿ ನದಿಯಲ್ಲಿ ಮುಳುಗುತ್ತಿದ್ದೀರಿ. ಗುರುಗಳು, ಗೋಸಾಯಿಗಳು ಇತ್ಯಾದಿ ಎಲ್ಲರೂ ಮುಳುಗಿಸುತ್ತಲೇ ಇರುತ್ತಾರೆ. ಅರ್ಧ ಕಲ್ಪವು ಭಕ್ತಿಯೇ ಆಗಿದೆ. ಜ್ಞಾನ ಸಿಗುವುದರಿಂದ ನೀವು ಹೊಸ ಪ್ರಪಂಚ ಸತ್ಯಯುಗಕ್ಕೆ ಹೋಗುತ್ತೀರಿ. ಈಗ ನಿಮಗೆ ಮಕ್ಕಳಿಗೂ ಈ ನಿಶ್ಚಯವಿದೆ. ನಾವು ಬಾಬಾರವರನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗುತ್ತೇವೆ. ನಂತರ ಪವಿತ್ರ ರಾಜ್ಯಕ್ಕೆ ಬರುತ್ತೇವೆ. ಈ ಜ್ಞಾನವೂ ಸಹ ನಿಮಗೆ ಈಗ ಪುರುಷೋತ್ತಮ ಸಂಗಮ ಯುಗದಲ್ಲೇ ಸಿಗುತ್ತದೆ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಯಾವಾಗ ನಾವು ಚೀಚಿಯಿಂದ ಸುಂದರ, ಮುಳ್ಳುಗಳಿಂದ ಹೂವುಗಳಾಗುತ್ತಿದ್ದೀರೋ ಯಾರು ಮಾಡುತ್ತಾರೆ? ತಂದೆ. ತಂದೆಯನ್ನೂ ಸಹ ತಿಳಿದುಕೊಳ್ಳಬೇಕು. ನಾವು ಆತ್ಮಗಳು ಆ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ಲೌಕಿಕ ತಂದೆಯನ್ನು ಬೇಹದ್ದಿನ ತಂದೆ ಎಂದು ಕರೆಯಲಾಗುವುದಿಲ್ಲ. ಪಾರಲೌಕಿಕ ತಂದೆಯು ಆತ್ಮಗಳ ಲೆಕ್ಕಾಚಾರದಲ್ಲಿ ಎಲ್ಲರ ತಂದೆಯಾಗಿದ್ದಾರೆ. ನಂತರ ಬ್ರಹ್ಮನ ಆಕ್ಯುಪೇಷನ್ ಕೂಡ ಬೇಕಲ್ಲವೇ? ನೀವು ಮಕ್ಕಳು ಎಲ್ಲರ ಆಕ್ಯುಪೇಷನ್ ತಿಳಿದುಕೊಂಡಿದ್ದೀರಿ. ವಿಷ್ಣುವಿನ ಆಕ್ಯುಪೇಷನ್ ಕೂಡ ತಿಳಿದಿದ್ದೀರಿ. ದಾರವು ಎಷ್ಟು ಗೊಂದಲಮಯವಾಗಿದೆ. ಸ್ವರ್ಗದ ಮಾಲೀಕನಾಗಿದ್ದಾನೆ ಅಲ್ಲವೇ? ತಂದೆಯು 3 ಲೋಕಗಳ ಮಾಲೀಕನಾಗಿದ್ದಾರೆ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ. ಅವರು ಕೂಡ ಸಂಗಮದಲ್ಲಿ ಬರುತ್ತಾರೆ ಅಲ್ಲವೇ? ಹಾಗಾಗಿ ಈಗ ತಂದೆಯೂ ಕುಳಿತು ತಿಳಿಸುತ್ತಿದ್ದಾರೆ. ಇದು ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಸಂಗಮವಾಗಿದೆ. ಈಗಲೂ ಸಹ ಕೂಗುತ್ತಾರೆ, ಪತಿತರನ್ನು ಪಾವನ ಮಾಡುವವರೇ ಬನ್ನಿ ಎಂದು. ಅಂದ್ರೆ, ಹೇ ಪರಮಾತ್ಮ, ಹೇ ಪತಿತ ಪಾವನ, ನೀನು ಬಂದು ನಮ್ಮನ್ನ ಪಾವನ ಮಾಡು ಬನ್ನಿರಿ ಎಂದು ಕರೆಯುತ್ತಾರೆ. ಪಾವನ ಪ್ರಪಂಚವು ಹೊಸ ಪ್ರಪಂಚ ಮತ್ತು ಪತಿತ ಪ್ರಪಂಚವು ಹಳೆಯ ಪ್ರಪಂಚವಾಗಿದೆ. ಬೇಹದ್ದಿನ ತಂದೆಯ ಪಾತ್ರವೂ ಇದೆ ಎಂದು ನಿಮಗೆ ಗೊತ್ತಿದೆ.
ಕ್ರಿಯೇಟರ್ ಡೈರೆಕ್ಟರ್ ಆಗಿದ್ದಾರೆ ಅಲ್ಲವೇ? ಎಲ್ಲರಿಗೂ ಗೊತ್ತಿದೆ. ಹಾಗಾದರೆ ಅವಶ್ಯವಾಗಿ ಅವರ ಯಾವುದಾದರೂ ಚಟುವಟಿಕೆ ಇರುತ್ತದೆಯಲ್ಲವೇ? ಎಲ್ಲರಿಗೂ ಗೊತ್ತಿದೆ. ಅವರನ್ನು ಮನುಷ್ಯ ಎಂದು ಕರೆಯಲಾಗುವುದಿಲ್ಲ. ಅವರಿಗೆ ತಮ್ಮದೇ ಆದ ಶರೀರವಿಲ್ಲ. ಬಾಕಿ ಎಲ್ಲರನ್ನು ಮನುಷ್ಯ ಅಥವಾ ದೇವತೆ ಎಂದು ಕರೆಯುತ್ತಾರೆ. ಶಿವಬಾಬಾರನ್ನು ದೇವತೆ ಅಥವಾ ಮನುಷ್ಯ ಎಂದು ಕರೆಯಲು ಸಾಧ್ಯವಿಲ್ಲ, ಏಕೆಂದರೆ ಅವರಿಗೆ ಶರೀರವಿಲ್ಲ. ಇದನ್ನು ಟೆಂಪ್ರರಿ ಲೋನ್ ಆಗಿ ಪಡೆದಿದ್ದಾರೆ. ಗರ್ಭದಿಂದೇನೂ ಹುಟ್ಟಿಲ್ಲ. ಸ್ವಯಂ ಹೇಳುತ್ತಾರೆ, ಮಧುರ ಮಕ್ಕಳೇ, ಶರೀರವಿಲ್ಲದೆ ರಾಜಯೋಗವನ್ನು ಹೇಗೆ ಕಲಿಸಲಿ? ಜನರು ನಮ್ಮನ್ನು ಕಲ್ಲು ಮಣ್ಣುಗಳಲ್ಲಿ ಪರಮಾತ್ಮನಿದ್ದಾನೆ ಎಂದು ಹೇಳುತ್ತಾರೆ. ಆದರೆ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಿ ನಾನು ಹೇಗೆ ಬರುತ್ತೇನೆ ಎಂದು. ಈಗ ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಿ ಅಲ್ಲವೇ? ಯಾವುದೇ ಮನುಷ್ಯನು ಕಲಿಸಲು ಸಾಧ್ಯವಿಲ್ಲ. ದೇವತೆಗಳು ರಾಜಯೋಗಿಗಳಾಗಿದ್ದಾರೆ. ಅವರು ಹೇಗೆ ಆದರೂ ಅವಶ್ಯವಾಗಿ ಪುರುಷೋತ್ತಮ ಸಂಗಮ ಯುಗದಲ್ಲೇ ರಾಜಯೋಗ ಕಲಿತಿರಬೇಕು. ಹಾಗಾಗಿ ಈಗ ನೀವು ಮಕ್ಕಳಿಗೆ ಅಪಾರ ಸಂತೋಷವಿರಬೇಕು. ನಾವು ಈಗ 84 ಜನ್ಮಗಳ ಚಕ್ರವನ್ನು ಪೂರೈಸಿದ್ದೇವೆ ಎಂದು ಸ್ಮರಣೆ ಮಾಡಿರಿ. ತಂದೆಯು ಕಲ್ಪಕಲ್ಪಕ್ಕೂ ಬರುತ್ತಾರೆ. ತಂದೆಯು ಸ್ವಯಂ ಹೇಳುತ್ತಾರೆ, ಇದು ಅನೇಕ ಜನ್ಮಗಳ ಕೊನೆಯ ಜನ್ಮವಾಗಿದೆ. ಸತ್ಯಯುಗದ ರಾಜಕುಮಾರ ಆಗಿದ್ದ ಶ್ರೀಕೃಷ್ಣನೇ ಮತ್ತೆ 84 ಜನ್ಮಗಳ ಚಕ್ರವನ್ನು ಸುತ್ತು ಹಾಕುತ್ತಾರೆ. ನೀವು ಶಿವನಿಗೆ 84 ಜನ್ಮಗಳಿವೆ ಎಂದು ಹೇಳುವುದಿಲ್ಲ. ಶ್ರೀಕೃಷ್ಣನೇ ಸುಂದರ ಆಗಿದ್ದನು, ನಂತರ ಶ್ಯಾಮ ಆದನು. ಸೂರ್ಯವಂಶಿ ನಂತರ ಚಂದ್ರವಂಶಿ ಆದನು. ಈಗ ಬ್ರಾಹ್ಮಣ ಕುಲದಲ್ಲಿದ್ದಾನೆ. ಈ ಮಾತುಗಳು ಪ್ರಪಂಚದಲ್ಲಿ ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ. ನಿಮ್ಮಲ್ಲೂ ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ. ಮಾಯೆಯು ಬಹಳ ಕಠಿಣವಾಗಿದೆ. ಯಾರನ್ನೂ ಬಿಡುವುದಿಲ್ಲ. ತಂದೆಗೆ ಎಲ್ಲವೂ ತಿಳಿಯುತ್ತದೆ. ಮಾಯೆ ಎಂಬ ಮೊಸಳೆಯು ತಕ್ಷಣವೇ ನುಂಗಿಬಿಡುತ್ತದೆ. ಇದನ್ನು ತಂದೆಯು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ತಂದೆ ಯಾರು ಅಂತರ್ಯಾಮಿ ಎಂದು ತಿಳಿದುಕೊಳ್ಳಬೇಡಿ. ಅಲ್ಲ, ಎಲ್ಲರ ಚಟುವಟಿಕೆಯಿಂದ ಕರ್ಮದಿಂದ ತಿಳಿಯುತ್ತಾರೆ. ಮಾಯೆ ಕಚ್ಚಾ ಕಚ್ಚಾಗಿಯೇ ನುಂಗಿಬಿಡುತ್ತದೆ. ಅಂತಹ ಅನೇಕ ಮಾತುಗಳು ನೀವು ಮಕ್ಕಳಿಗೆ ತಿಳಿಯುವುದಿಲ್ಲ. ತಂದೆಗೆ ಎಲ್ಲವೂ ತಿಳಿಯುತ್ತದೆ. ಮನುಷ್ಯರು ನಂತರ ಅಂತರ್ಯಾಮಿ ಎಂದು ತಿಳಿದುಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಅಂತರ್ಯಾಮಿ ಅಲ್ಲ. ಪ್ರತಿಯೊಬ್ಬರ ನಡವಳಿಕೆಯಿಂದ ಎಲ್ಲವೂ ತಿಳಿಯುತ್ತದೆ. ಬಹಳ ಚೀಚಿ ನಡವಳಿಕೆಯನ್ನು ನಡೆಸುತ್ತಾರೆ. ತಂದೆಯು ಮಕ್ಕಳಿಗೆ ಎಚ್ಚರಿಕೆ ಕೊಡುತ್ತಾರೆ, ಮಾಯೆಯಿಂದ ಸಂಭಾಲಿಸಿಕೊಳ್ಳಬೇಕು. ಮಾಯೆಯು ಎಂತಹದ್ದೆಂದರೆ ಯಾವುದಾದರೊಂದು ರೂಪದಲ್ಲಿ ಮಕ್ಕಳನ್ನು ನುಂಗಿಬಿಡುತ್ತದೆ. ನಂತರ ತಂದೆಯು ತಿಳಿಸಿದರೂ ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಆದ್ದರಿಂದ ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಕಾಮವಿಕಾರವು ಮಹಾಶತ್ರುವಾಗಿದೆ. ನಾವು ವಿಕಾರಕ್ಕೆ ಹೋಗಿದ್ದೇವೆ ಎಂದು ತಿಳಿಯುವುದಿಲ್ಲ. ಹಾಗೆಯೂ ಆಗುತ್ತದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಏನಾದರೂ ತಪ್ಪು ಇತ್ಯಾದಿ ಸಂಭವಿಸಿದರೆ ಅದನ್ನು ಸ್ಪಷ್ಟವಾಗಿ ತಿಳಿಸಿ, ಮರೆ ಮಾಡಬೇಡಿ. ಇಲ್ಲದಿದ್ದರೆ 100 ಪಟ್ಟು ಪಾಪವಾಗುತ್ತದೆ. ಅದು ಒಳಗಿನಿಂದ ತಿನ್ನುತ್ತಿರುತ್ತದೆ, ವೃದ್ಧಿಯಾಗುತ್ತಾ ಹೋಗುತ್ತದೆ. ತಕ್ಷಣವೇ ಕೆಳಗೆ ಬೀಳುತ್ತೀರಿ. ಮಕ್ಕಳು ತಂದೆಯೊಂದಿಗೆ ಸಂಪೂರ್ಣವಾಗಿ ಸತ್ಯವಾಗಿರಬೇಕು. ಇಲ್ಲದಿದ್ದರೆ ಬಹಳ ಬಹಳ ನಷ್ಟವಿದೆ. ಮಾಯೆಯು ಈ ಸಮಯದಲ್ಲಿ ಬಹಳ ಕಠಿಣವಾಗಿದೆ. ಇದು ರಾವಣನ ಪ್ರಪಂಚವಾಗಿದೆ. ನಾವು ಈ ಹಳೆಯ ಪ್ರಪಂಚವನ್ನು ಏಕೆ ನೆನಪು ಮಾಡಬೇಕು? ನಾವು ಹೊಸ ಪ್ರಪಂಚವನ್ನು ನೆನಪು ಮಾಡುತ್ತೇವೆ. ಎಲ್ಲಿಗೆ ನಾವು ಈಗ ಹೋಗುತ್ತಿದ್ದೇವೆಯೋ, ತಂದೆಯು ಹೊಸ ಮನೆ ಇತ್ಯಾದಿ ಕಟ್ಟಿಸಿದರೆ ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರಲ್ಲವೇ? ನಮಗಾಗಿ ಮನೆ ನಿರ್ಮಾಣವಾಗುತ್ತಿದೆ ಎಂದು ಸಂತೋಷವಿರುತ್ತದೆ. ಇದು ಬೇಹದ್ದಿನ ಮಾತು. ನಮಗಾಗಿ ಹೊಸ ಪ್ರಪಂಚ ಸ್ವರ್ಗವು ನಿರ್ಮಾಣವಾಗುತ್ತಿದೆ. ಸ್ವರ್ಗದಲ್ಲಿ ಅವಶ್ಯವಾಗಿ ವಾಸಿಸಲು ಮನೆಗಳು ಇರುತ್ತವೆ. ಈಗ ನಾವು ಹೊಸ ಪ್ರಪಂಚಕ್ಕೆ ಹೋಗುವವರಿದ್ದೇವೆ. ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆಯೋ ಅಷ್ಟು ಸುಂದರ ಹೂವುಗಳಾಗುತ್ತೇವೆ. ನಾವು ವಿಕಾರಗಳ ವಶವಾಗಿ ಮುಳ್ಳುಗಳಾಗಿದ್ದೇವೆ. ಮಾಯೆಯು ಅರ್ಧದಷ್ಟು ಜನರನ್ನು ತಕ್ಷಣವೇ ತಿಂದು ಬಿಡುತ್ತದೆ ಎಂದು ತಂದೆಗೆ ಗೊತ್ತಿದೆ. ನೀವು ಕೂಡ ಅರ್ಥ ಮಾಡಿಕೊಳ್ಳುತ್ತೀರಿ. ಯಾರು ಬರುವುದಿಲ್ಲವೋ ಅವರು ಮಾಯೆಯ ವಶವಾಗಿದ್ದಾರೆ. ತಂದೆಯ ಬಳಿ ಬರುವುದೇ ಇಲ್ಲ. ದ್ರೋಹಿಯಾಗಿದ್ದಾರೆ. ಹಳೆಯ ಶತ್ರುವಿನ ಬಳಿ ಹೋಗಿದ್ದಾರೆ. ಅಂತಹ ಅನೇಕರನ್ನು ಮಾಯೆಯು ನುಂಗಿಬಿಡುತ್ತದೆ. ಚಿತ್ರಗಳನ್ನು ಎಷ್ಟು ಹಚ್ಚುವುದು?
ಇಲ್ಲಿ ಬೇಹದ್ದಿನ ಮಾತಿದೆ. ಯಾರು ಕುಳಿತು ಇಷ್ಟೊಂದು ದಿನನಿತ್ಯ ನೋಡುತ್ತಾರೆ, ಎಷ್ಟೋ ಜನರು ಮುಗಿದು ಹೋಗುತ್ತಾರೆ, ಅಂದ್ರೆ ಸಮಾಪ್ತಿ ಆಗುತ್ತಾರೆ. ಬಹಳ ಒಳ್ಳೆಯವರು ಎಂದು ಹೇಳಿ ಹೋಗುತ್ತಾರೆ. ನಾವು ಹೀಗೆ ಮಾಡುತ್ತೇವೆ, ಹಾಗೆ ಮಾಡುತ್ತೇವೆ, ನಾವು ಯಜ್ಞಕ್ಕಾಗಿ ಪ್ರಾಣವನ್ನೂ ನೀಡಲು ಸಿದ್ಧರಿದ್ದೇವೆ ಎಂದು. ಇಂದು ಅಂತವರು ಇಲ್ಲ. ಎಲ್ಲಾ ಕ್ಲಾಸ್ಗಳಿಂದ ಮಾಯೆಯು ಅರ್ಧದಷ್ಟು ಜನರನ್ನು ನುಂಗಿಬಿಡುತ್ತದೆ. ನಿಮ್ಮ ಹೋರಾಟವು ಮಾಯೆಯೊಂದಿಗಿದೆ. ಪ್ರಪಂಚದಲ್ಲಿ ಯಾರಿಗೂ ಇದು ತಿಳಿದಿಲ್ಲ, ಮಾಯೆಯೊಂದಿಗೆ ಹೋರಾಟ ಹೇಗೆ ನಡೆಯುತ್ತದೆ ಎಂದು. ಶಾಸ್ತ್ರಗಳಲ್ಲಿ ನಂತರ ದೇವತೆಗಳು ಮತ್ತು ಅಸುರರ ಹೋರಾಟ ನಡೆದಿದೆ ಎಂದು ತೋರಿಸಿದ್ದಾರೆ. ನಂತರ ಕೌರವರು ಮತ್ತು ಪಾಂಡವರ ಹೋರಾಟವನ್ನು ತೋರಿಸುತ್ತಾರೆ. ಯಾರನ್ನಾದರೂ ಕೇಳಿ, ಈ ಎರಡೂ ಮಾತುಗಳು ಶಾಸ್ತ್ರಗಳಲ್ಲಿ ಹೇಗೆ ಬಂದವು? ದೇವತೆಗಳು ಅಹಿಂಸಕರಾಗಿರುತ್ತಾರೆ. ಅವರು ಇರುವುದೇ ಸತ್ಯಯುಗದಲ್ಲಿ. ಅವರ ಹೋರಾಟ ಅಸುರರೊಂದಿಗೆ ಹೇಗೆ ನಡೆಯುತ್ತದೆ? ಯಾರ ಬುದ್ಧಿಗೂ ಇದು ಬರುವುದಿಲ್ಲ. ಈಗ ನೀವು ಮಕ್ಕಳಿಗೆ ತಂದೆಯು ಜ್ಞಾನದ 3ನೇ ನೇತ್ರವನ್ನು ಕೊಟ್ಟಿದ್ದಾರೆ. ಹೋರಾಟದ ಮಾತೇ ಇರಲು ಸಾಧ್ಯವಿಲ್ಲ. ಕೌರವ ಮತ್ತು ಪಾಂಡವರ ಅರ್ಥವನ್ನೂ ಸಹ ತಿಳಿದುಕೊಂಡಿಲ್ಲ. ಶಾಸ್ತ್ರಗಳಲ್ಲಿ ಬರೆದಿರುವುದನ್ನು ಓದಿ ತಿಳಿಸುತ್ತಿರುತ್ತಾರೆ. ಬಾಬಾರವರು ಆ ಗೀತೆಯನ್ನು ಓದಿದ್ದರು. ಯಾವಾಗ ಈ ಜ್ಞಾನ ಸಿಕ್ಕಿತು ಆಗ ವಿಚಾರ ನಡೆಯಿತು. ಗೀತೆಯಲ್ಲಿ ಈ ಯುದ್ಧ ಇತ್ಯಾದಿ ಮಾತುಗಳನ್ನು ಏಕೆ ಬರೆಯಲಾಗಿದೆ ಎಂದು. ಕೃಷ್ಣನೂ ಸಹ ಗೀತೆಯ ಭಗವಂತನಲ್ಲ. ಗೀತೆ ಕೈಯಲ್ಲಿತ್ತು, ಕೋಪ ಬಂತು ಮತ್ತು ಗೀತೆಯನ್ನು ತಕ್ಷಣವೇ ಪಕ್ಕಕ್ಕೆ ಇಟ್ಟರು. ಇದು ಸುಳ್ಳು ಶಾಸ್ತ್ರವಾಗಿದೆ. ಇವರೊಳಗೆ ತಂದೆ ಕುಳಿತಿದ್ದರು. ಹಾಗಾಗಿ ಇವರ ಮೂಲಕ ಗೀತೆಯನ್ನು ತಕ್ಷಣವೇ ಬೇರೆಯಾಗಿ ಇರಿಸಿದರು. ಹೇಳಿದರು, ಈಗ ಇದಕ್ಕೆ ಕೈ ಕೂಡ ಹಚ್ಚಬೇಡಿ, ಇಲ್ಲದಿದ್ದರೆ ಇಡೀ ಆಯುಷು ಗೀತೆಯನ್ನೇ ಓದುತ್ತಾ ಬಂದಿದ್ದರು. ಈಗ ಅರ್ಥ ಮಾಡಿಕೊಳ್ಳುತ್ತಾರೆ ಭಕ್ತಿಯಲ್ಲಿ ಎಷ್ಟು ಅಂಧಕಾರವಿದೆ ಎಂದು. ತಂದೆಯೂ ಈಗ ಎಷ್ಟು ಬೆಳಕನ್ನು ನೀಡುತ್ತಾರೆ, ಆತ್ಮಕ್ಕೆ ಕೊಡುತ್ತಾರೆ. ಆಗ ತಂದೆ ಹೇಳುತ್ತಾರೆ, ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ಬೇಹದ್ದಿನ ತಂದೆಯನ್ನು ನೆನಪು ಮಾಡಿರಿ. ಭಕ್ತಿಯಲ್ಲಿ ನೀವು ನೆನಪು ಮಾಡುತ್ತಿದ್ದೀರಿ ಅಲ್ಲವೇ? ನೀವು ಬರುತ್ತೀರಿ ಎಂದರೆ ನಾವು ಬಲಿಹಾರಿಯಾಗುತ್ತೇವೆ ಎನ್ನುತ್ತಿದ್ದವರು. ಆದರೆ ಹೇಗೆ ಬಲಿಹಾರಿಯಾಗುತ್ತೇವೆ ಎಂದು ತಿಳಿದಿರಲಿಲ್ಲ. ಈಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ನಾನು ಹೇಗೆ ಆತ್ಮನೋ ಹಾಗೆಯೇ ತಂದೆಯೂ ಸಹ ಆಗಿದ್ದಾರೆ. ಇದು ತಂದೆಯ ಅಲೌಕಿಕ ಜನ್ಮವಾಗಿದೆ. ನಿಮಗೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಓದಿಸುತ್ತಾರೆ. ನೀವೇ ಹೇಳುತ್ತೀರಿ, ಇವರೇ ಆ ತಂದೆ ಯಾರು ಕಲ್ಪಕಲ್ಪಕ್ಕೂ ನಮಗೆ ಓದಿಸಲು ಬರುತ್ತಾರೆ ಎಂದು. ನಾವೆಲ್ಲರೂ ಬಾಬಾ ಬಾಬಾ ಎನ್ನುತ್ತೇವೆ. ತಂದೆಯೂ ಸಹ ಮಕ್ಕಳು ಮಕ್ಕಳು ಎನ್ನುತ್ತಾರೆ. ಅವರೇ ಶಿಕ್ಷಕನ ರೂಪದಲ್ಲಿ ರಾಜಯೋಗವನ್ನು ಕಲಿಸುತ್ತಾರೆ. ಬೇರೆ ಯಾರೂ ರಾಜಯೋಗ ಕಲಿಸಲು ಸಾಧ್ಯವಿಲ್ಲ. ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಹಾಗಾಗಿ ಅಂತಹ ತಂದೆಯ ಮಕ್ಕಳಾಗಿ ನಂತರ ಅವರಿಂದಲೇ ಶಿಕ್ಷಣವನ್ನು ಪಡೆಯಬೇಕು, ಗದ್ಗದಿತರಾಗಬೇಕು. ಒಂದು ವೇಳೆ ಚೀಚಿ ಆದರೆ ಸಂತೋಷ ಬರುವುದೇ ಇಲ್ಲ. ಎಷ್ಟೇ ತಲೆ ಕೆಡಿಸಿಕೊಂಡರೂ ಸಹ ಅವರು ನಂತರ ನಮ್ಮ ಜಾತಿ ಬಾಂಧವರಲ್ಲ, ಇಲ್ಲಿ ಅಂದ್ರೆ ನಮ್ಮ ಕುಲದವರಲ್ಲ. ಇಲ್ಲಿ ಮನುಷ್ಯರ ಮನೆತನದ ಹೆಸರುಗಳು ಎಷ್ಟಿರುತ್ತವೆ? ಅವೆಲ್ಲವೂ ಹದ್ದಿನ ಲೌಕಿಕ ಮಾತುಗಳು. ನಿಮ್ಮ ಮನೆತನದ ಹೆಸರು ನೋಡಿ ಎಷ್ಟು ದೊಡ್ಡದಾಗಿದೆ. ಎಲ್ಲರಿಗಿಂತ ದೊಡ್ಡ ಗ್ರ್ಯಾಂಡ್ ಫಾದರ್ ಬ್ರಹ್ಮ ಬಾಬಾ. ಅವರನ್ನು ಯಾರು ತಿಳಿಯುವುದೇ ಇಲ್ಲ. ಶಿವ ಬಾಬಾರವರನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ನಾಯಿ ಬೆಕ್ಕುಗಳಲ್ಲಿ ಸೇರಿಸಿದ್ದಾರೆ. ಬ್ರಹ್ಮನ ಬಗ್ಗೆಯೂ ಯಾರಿಗೂ ತಿಳಿಯುವುದಿಲ್ಲ. ಬ್ರಹ್ಮ ವಿಷ್ಣು ಶಂಕರರ ಚಿತ್ರಗಳೂ ಇವೆ. ಬ್ರಹ್ಮನನ್ನು ಸೂಕ್ಷ್ಮವತನಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಬ್ರಹ್ಮನ ಬಯೋಗ್ರಫಿ ಏನು ಎನ್ನುವುದು ತಿಳಿದಿಲ್ಲ. ಸೂಕ್ಷ್ಮವತನದಲ್ಲಿ ಮತ್ತೆ ಪ್ರಜಾಪಿತ ಬ್ರಹ್ಮ ಎಲ್ಲಿಂದ ಬರುತ್ತಾರೆ? ಅಲ್ಲಿ ದತ್ತು ಮಾಡಿಕೊಳ್ಳುತ್ತಾರೆಯೇ? ಯಾರಿಗೂ ಇದು ತಿಳಿದಿಲ್ಲ. ಪ್ರಜಾಪಿತ ಬ್ರಹ್ಮ ಎನ್ನುತ್ತಾರೆ, ಆದರೆ ಬಯೋಗ್ರಫಿ ಏನು ತಿಳಿದಿಲ್ಲ. ಬ್ರಹ್ಮ ಎಲ್ಲಿಂದ ಬಂದರು ಎನ್ನುವುದು ಕೂಡ ಏನೂ ತಿಳಿದಿಲ್ಲ. ತಂದೆಯೂ ತಿಳಿಸಿದ್ದಾರೆ, ಇದು ನಮ್ಮ ರಥವಾಗಿದೆ. ಅನೇಕ ಜನ್ಮಗಳ ಕೊನೆಯಲ್ಲಿ ನಾವು ಈ ಆಧಾರವನ್ನು ಪಡೆದಿದ್ದೇವೆ. ಇದು ಪುರುಷೋತ್ತಮ ಸಂಗಮ ಯುಗ. ಗೀತೆಯ ಅಧ್ಯಾಯ ಆಗಿದೆ. ಪವಿತ್ರತೆಯೂ ಸಹ ಮುಖ್ಯವಾಗಿದೆ. ಪತಿತರಿಂದ ಪಾವನರಾಗುವುದು ಹೇಗೆ ಎನ್ನುವುದು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ. ಸಾಧು ಸಂತರು ಇತ್ಯಾದಿ ಎಂದಿಗೂ ಹೀಗೆ ಹೇಳುವುದಿಲ್ಲ. ದೇಹ ಸಹಿತ ದೇಹದ ಎಲ್ಲಾ ಧರ್ಮಗಳನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಎಂದು.
ಆಗ ಮಾಯೆಯ ಪಾಪಕರ್ಮಗಳೆಲ್ಲವೂ ಭಸ್ಮವಾಗುತ್ತವೆ. ಹೀಗೆ ಎಂದಿಗೂ ಹೇಳುವುದಿಲ್ಲ. ತಂದೆಯನ್ನೇ ತಿಳಿದುಕೊಂಡಿಲ್ಲ, ಅರ್ಥವನ್ನೇ ಉಲ್ಟಾ ಮಾಡುತ್ತಾರೆ. ನಾಚಿಕೆ ಆಗುವುದಿಲ್ಲವೇ? ಗೀತೆಯಲ್ಲಿ ತಂದೆಯೂ ಹೇಳಿದ್ದಾರೆ, ಈ ಸಾಧುಗಳ ಇತ್ಯಾದಿಗಳ ಉದ್ಧಾರವನ್ನು ನಾನು ಮಾಡುತ್ತೇನೆ ಎಂದು. ಏಕೆಂದರೆ ಎಲ್ಲರೂ ದುರ್ಗತಿಯಲ್ಲಿದ್ದಾರೆ. ನಂತರ ಸದ್ಗತಿ ಸ್ವರ್ಗಕ್ಕೆ ಯಾರು ಕರೆದುಕೊಂಡು ಹೋಗುತ್ತಾರೆ? ಹೆಸರುಗಳನ್ನು ಎಷ್ಟು ದೊಡ್ಡದಾಗಿ ಇಟ್ಟುಕೊಳ್ಳುತ್ತಾರೆ. ಹಿಂದೆ ಟೈಟಲ್ ಮಾರಾಟವಾಗುತ್ತಿತ್ತು. ರಾಯ್ ಬಹದ್ದೂರ್ ಇತ್ಯಾದಿ ಟೈಟಲ್ ಪಡೆಯಲು 50,000 ನೀಡುತ್ತಿದ್ದರು. ಹಣದಿಂದ ಏನು ಬೇಕಾದರೂ ಸಿಗುತ್ತಿತ್ತು. ಹಾಗಾಗಿ ತಂದೆಯು ಕುಳಿತು ತಿಳಿಸುತ್ತಿದ್ದಾರೆ, ಆರಂಭದಿಂದ ಹಿಡಿದು ಈ ಸಮಯದವರೆಗೆ ಇದು ಈಗ ಕೊನೆಯ ಜನ್ಮವಾಗಿದೆ. ಇವರೇ ಬ್ರಹ್ಮ ಆಗುತ್ತಾರೆ. ಬಾಲ್ಯದಲ್ಲಿ ಹಳ್ಳಿಯ ಹುಡುಗನಾಗಿದ್ದರು. 84 ಜನ್ಮಗಳನ್ನು ಇವರೇ ಪಡೆದಿದ್ದಾರೆ ಅಲ್ಲವೇ, ಮೊದಲಿನಿಂದ ಕೊನೆಯವರೆಗೆ. ಹಾಗಾಗಿ ಹೊಸ ಪ್ರಪಂಚವು ನಂತರ ಹಳೆಯದಾಗುತ್ತದೆ. ಈಗ ನೀವು ಮಕ್ಕಳ ಬುದ್ಧಿಯ ಬೀಗ ತೆರೆದಿದೆ. ನೀವು ಅರ್ಥ ಮಾಡಿಕೊಳ್ಳಬಹುದು, ಧಾರಣೆ ಮಾಡಿಕೊಳ್ಳಬಹುದು. ಈಗ ನೀವು ಬುದ್ಧಿವಂತರಾಗಿದ್ದೀರಿ, ಹಿಂದೆ ಬುದ್ಧಿಹೀನರಾಗಿದ್ದೀರಿ. ಈ ಲಕ್ಷ್ಮೀನಾರಾಯಣರು ಬುದ್ಧಿವಂತರು ಮತ್ತು ಇಲ್ಲಿ ಬುದ್ಧಿಹೀನರಿದ್ದಾರೆ. ಎದುರಿಗೆ ನೋಡಿ, ಇವರು ಪ್ಯಾರಡೈಸ್ನ ಮಾಲೀಕರಾಗಿದ್ದಾರೆ ಅಲ್ಲವೇ. ಕೃಷ್ಣನು ಸ್ವರ್ಗದ ಮಾಲೀಕನಾಗಿದ್ದನು, ನಂತರ ಹಳ್ಳಿಯ ಹುಡುಗನಾದನು. ಹಾಗಾಗಿ ನೀವು ಮಕ್ಕಳು ಇದನ್ನು ಧಾರಣೆ ಮಾಡಿ ನಂತರ ಪವಿತ್ರರಾಗುವುದು ಕೂಡ ಅವಶ್ಯಕವಾಗಿದೆ. ಮುಖ್ಯವಾದದ್ದು ಪವಿತ್ರತೆಯ ಮಾತೇ ಆಗಿದೆ. ಬರೆಯುತ್ತಾರೆ ಕೂಡ, ಬಾಬಾ, ಮಾಯೆಯು ನಮ್ಮನ್ನು ಕೆಳಗೆ ಬೀಳಿಸಿತು, ಕಣ್ಣುಗಳು ಕ್ರಿಮಿನಲ್ ಆದವು. ತಂದೆ ಹೇಳುತ್ತಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ. ಅಷ್ಟೇ. ಈಗ ಮನೆಗೆ ಹೋಗಬೇಕು, ತಂದೆಯನ್ನು ನೆನಪು ಮಾಡಬೇಕು. ಸ್ವಲ್ಪ ಸಮಯದವರೆಗೆ ಶರೀರ ನಿರ್ವಹಣೆಗಾಗಿ ಕರ್ಮ ಮಾಡಿ, ನಂತರ ನಾವು ಹೋಗುತ್ತೇವೆ. ಈ ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಯುದ್ಧವೂ ನಡೆಯಬೇಕಿದೆ. ಯುದ್ಧವು ಹೇಗೆ ನಡೆಯುತ್ತದೆ ಎನ್ನುವುದನ್ನು ನೀವು ನೋಡಿರಿ. ನಾವು ದೇವತೆಗಳಾಗುತ್ತಿದ್ದೇವೆ ಎಂದರೆ ನಮಗೆ ಹೊಸ ಪ್ರಪಂಚ ಅವಶ್ಯವಾಗಿ ಬೇಕು ಎಂದು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುತ್ತೀರಿ. ಆದ್ದರಿಂದ ವಿನಾಶವು ಅವಶ್ಯವಾಗಿ ನಡೆಯುತ್ತದೆ. ನಾವು ನಮ್ಮ ಹೊಸ ಪ್ರಪಂಚವನ್ನು ಶ್ರೀಮತದಂತೆ ಸ್ಥಾಪನೆ ಮಾಡುತ್ತಿದ್ದೇವೆ. ಬಾಬಾ ಸ್ಥಾಪನೆ ಮಾಡುವುದಿಲ್ಲ. ಬಾಬಾ ಪತಿತರೇನಲ್ಲ, ಯೋಗ ಜೋಡಿಸಿ ಪಾವನರಾಗಲು ಇಲ್ಲ. ನೀವು ಮಕ್ಕಳು ಪತಿತರಿಂದ ಪಾವನರಾಗುತ್ತೀರಿ. ನೀವೇ ಪಾವನ ಪ್ರಪಂಚವನ್ನು ನಿರ್ಮಿಸುತ್ತೀರಿ. ತಂದೆ ಹೇಳುತ್ತಾರೆ, ನಾನು ನಿಮ್ಮ ಸೇವೆಯಲ್ಲಿ ಉಪಸ್ಥಿತನಾಗಿದ್ದೇನೆ. ನೀವು ಪತಿತರನ್ನು ಬಂದು ಪಾವನ ಮಾಡಿ ಎಂದು ಬೇಡಿಕೊಂಡಿದ್ದೀರಿ. ಹಾಗಾಗಿ ನಿಮ್ಮ ಕರೆಯ ಮೇರೆಗೆ ನಾನು ಬಂದಿದ್ದೇನೆ. ನಿಮಗೆ ಬಹಳ ಸುಲಭವಾದ ದಾರಿಯನ್ನು ತಿಳಿಸುತ್ತೇನೆ. ಮನ್ಮನ ಭವ ಭಗವಾನುವಾಚ ಅಲ್ಲವೇ. ಕೇವಲ ಕೃಷ್ಣನ ಹೆಸರನ್ನು ನೀಡಿದ್ದಾರೆ. ತಂದೆಯ ನಂತರದ ಸ್ಥಾನ ಕೃಷ್ಣನದ್ದಾಗಿದೆ. ಅವರು ಪರಮಧಾಮದ ಮಾಲೀಕರು. ಹಾಗಾದರೆ ಇವರು ವಿಶ್ವದ ಮಾಲೀಕರು. ಸೂಕ್ಷ್ಮವತನದಲ್ಲಿ ಏನೂ ಇರುವುದಿಲ್ಲ. ಎಲ್ಲರಿಗಿಂತ ನಂಬರ್ 1 ಶ್ರೀಕೃಷ್ಣ. ಅವರನ್ನು ಎಲ್ಲರೂ ಬಹಳ ಪ್ರೀತಿಸುತ್ತಾರೆ. ಬಾಕಿ ಉಳಿದವರು ನಂತರ ಬಂದಿದ್ದಾರೆ. ಸ್ವರ್ಗಕ್ಕೆ ಎಲ್ಲರೂ ಹೋಗಲು ಸಾಧ್ಯವಿಲ್ಲ. ಹಾಗಾಗಿ ನೀವು ಮುದ್ದಾದ ಮಕ್ಕಳಿಗೆ ಆಂತರಿಕ ಸಂತೋಷವಿರಬೇಕು. ಕೃತಕ ಸಂತೋಷವು ನಡೆಯಲು ಸಾಧ್ಯವಿಲ್ಲ. ಹೊರಗಿನಿಂದ ವಿಧ ವಿಧವಾದ ಜನರು ಬಾಬಾರವರ ಬಳಿ ಬರುತ್ತಾರೆ. ಕೆಲವೊಮ್ಮೆ ಪವಿತ್ರರಾಗಿ ಇರುವುದಿಲ್ಲ. ಬಾಬಾ ತಿಳಿಸುತ್ತಿದ್ದರು, ವಿಕಾರಕ್ಕೆ ಹೋಗುತ್ತೀರಿ ಎಂದ ಮೇಲೆ ಮತ್ತೆ ಏಕೆ ಬರುತ್ತೀರಿ? ಅವರು ಹೇಳುತ್ತಿದ್ದರು, ಏನು ಮಾಡುವುದು, ಇರಲು ಸಾಧ್ಯವಾಗುತ್ತಿಲ್ಲ. ಪ್ರತಿದಿನ ಹೋಗುತ್ತೇನೆ, ಆದರೆ ಇಲ್ಲಿಗೆ ಬರುತ್ತೇನೆ. ಬಹುಶಃ ಯಾವುದಾದರೂ ಬಾಣ ತಗಲಬಹುದೇನೋ ಎಂದು. ನಿಮ್ಮ ಹೊರತು ನಮ್ಮ ಸದ್ಗತಿಯನ್ನು ಬೇರೆ ಯಾರು ಮಾಡುತ್ತಾರೆ ಎಂದು ಕೇಳುತ್ತಿದ್ದರು ಮತ್ತು ಬಂದು ಕುಳಿತುಕೊಳ್ಳುತ್ತಿದ್ದರು. ಮಾಯೆಯು ಎಷ್ಟು ಪ್ರಬಲವಾಗಿದೆ. ಬಾಬಾ ನಮ್ಮನ್ನು ಪತಿತರಿಂದ ಪಾವನ ಸುಂದರ ಹೂವುಗಳನ್ನಾಗಿ ಮಾಡುತ್ತಾರೆ ಎಂಬ ನಿಶ್ಚಯವು ಇರುತ್ತದೆ. ಆದರೆ ಏನು ಮಾಡುವುದು? ಮಾಯೆಯು ಬಹಳ ಪ್ರಬಲವಾಗಿದೆ. ಆದರೂ ಸತ್ಯವನ್ನಂತೂ ಹೇಳುತ್ತಿದ್ದೇನಲ್ಲವೇ. ಈಗ ಅವನು ಅವಶ್ಯವಾಗಿ ಸುಧಾರಿಸಿರಬಹುದು. ಇವರ ಮೂಲಕವೇ ನಾವು ಸುಧಾರಿಸುತ್ತೇವೆ, ಸುಧಾರಣೆಯಾಗುತ್ತೇವೆ ಎಂಬ ನಿಶ್ಚಯ ಅವನಿಗಿತ್ತು. ಈಗ ನಾನು ದೆಹಲಿಗೆ ಹೋಗಿ ಸಭೆಯಲ್ಲಿ ಕೇಳಿದರೆ ಅವನು ಯಾರಾಗಿದ್ದನು ಎಂದು, ಆಗ ಅವನು ಹೊರಬರಬಹುದು.
ಅಥವಾ ಇರಬಹುದು, ಇಲ್ಲದಿರಬಹುದು. ಅನೇಕ ಮುಖ ಲಕ್ಷಣಗಳು ಇರುತ್ತವೆ. ಅಂದ್ರೆ ಅವರಿಗೆ ಜ್ಞಾನ ಮಾರ್ಗದಲ್ಲಿ ಇರ್ಬೋದು, ಇಲ್ಲದಿರಬಹುದು. ಇದ್ರೆ ಆ ವ್ಯಕ್ತಿ ನಾನೇ ಅಂತ ಮುಂದೆ ಬರ್ಬೋದು. ಈ ಸಮಯದಲ್ಲಿ ಎಷ್ಟು ಪಾತ್ರಧಾರಿಗಳಿದ್ದಾರೆ. ಒಬ್ಬರ ಮುಖ ಲಕ್ಷಣ ಇನ್ನೊಬ್ಬರೊಂದಿಗೆ ಹೋಲಿಕೆಯಾಗುವುದಿಲ್ಲ. ಮತ್ತೆ ಕಲ್ಪದ ನಂತರ ಇದೇ ಮುಖ ಲಕ್ಷಣಗಳು ಇರುತ್ತವೆ. ಪಾತ್ರವು ಪುನರಾವರ್ತನೆಯಾಗುತ್ತದೆ. ಆತ್ಮಗಳೆಲ್ಲವೂ ಫಿಕ್ಸ್ ಆಗಿವೆ. ಕೋಟ್ಯಾಂತರ ಪಾತ್ರಧಾರಿಗಳಿದ್ದಾರೆ. ಸಂಪೂರ್ಣವಾಗಿ ನಿಖರವಾದ ಪಾತ್ರವನ್ನು ಮಾಡುತ್ತಲೇ ಇರುತ್ತಾರೆ. ಯಾವುದೇ ವ್ಯತ್ಯಾಸವಿರಲು ಸಾಧ್ಯವಿಲ್ಲ. ಎಲ್ಲ ಆತ್ಮಗಳು ಅವಿನಾಶಿಯಾಗಿವೆ. ಅವುಗಳಲ್ಲಿ ಪಾತ್ರವೂ ಸಹ ಅವಿನಾಶಿಯಾಗಿ ಅಡಕವಾಗಿದೆ. ಎಷ್ಟು ಅರ್ಥ ಮಾಡಿಕೊಳ್ಳುವ ಮಾತುಗಳಿವೆ. ಇಷ್ಟೊಂದು ತಿಳಿಸಿದರೂ ಸಹ ಮರೆತು ಹೋಗುತ್ತಾರೆ. ಪ್ರತಿ ಕಲ್ಪವು ರಾಜ್ಯವು ಸ್ಥಾಪನೆ ಆಗಿಯೇ ಆಗುತ್ತದೆ. ಸತ್ಯಯುಗಕ್ಕೆ ಬರುವವರು ಕೆಲವೇ ಜನರು, ಅದು ಕೂಡ ನಂಬರ್ 1. ಒಬ್ಬರ ಪಾತ್ರವನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ. ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಪರಿಶ್ರಮದಿಂದ ಮುಕ್ತ ಭವ. ಬಾಪ್ತಾದಾರವರಿಗೆ ಪರಿಶ್ರಮ ಪಡುವವರ ಮೇಲೆ ಕರುಣೆ ಬರುತ್ತದೆ. ಏಕೆಂದರೆ ನೀವು ಮಕ್ಕಳ ಜನ್ಮವು ವರದಾತ ತಂದೆಯ ಮೂಲಕವಾಗಿದೆ. ವರದಾನಿ ಜನ್ಮವಾದ ಮೇಲೆ ಮತ್ತೆ ಪರಿಶ್ರಮವೇ ಬ್ರಾಹ್ಮಣ ಆತ್ಮಗಳ ಮುಖ್ಯ ಆಧಾರ ಬುದ್ಧಿಯೋಗವಾಗಿದೆ. ಮಾಯೆಯೂ ಕೂಡ ಮೊದಲು ಬುದ್ಧಿಯ ಮೇಲೆ ದಾಳಿ ಮಾಡುತ್ತದೆ, ದುರ್ಬಲವನ್ನಾಗಿ ಮಾಡುತ್ತದೆ. ಯಾವುದರ ಮೂಲಕ? ಮಾಯೆಯ ವಿಶೇಷ ಬಾಣವು ವ್ಯರ್ಥ ಸಂಕಲ್ಪದ ರೂಪದಲ್ಲಿರುತ್ತದೆ. ಈ ಬಾಣದ ಮೂಲಕ ದಿವ್ಯ ಬುದ್ಧಿಯನ್ನು ದುರ್ಬಲವನ್ನಾಗಿ ಮಾಡುತ್ತದೆ ಮತ್ತು ದುರ್ಬಲವಾಗುವ ಕಾರಣ ಪರಿಶ್ರಮ ಅನಿಸುತ್ತದೆ. ಈ ಕಾರಣದ ನಿವಾರಣೆ ಸರ್ವಶಕ್ತಿವಂತ ತಂದೆಯ ಮೂಲಕ ಲಭಿಸಿರುವ ಮನನ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ, ಆಗ ಪರಿಶ್ರಮದಿಂದ ಮುಕ್ತರಾಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.